ಯಾರು ಬನ್ನಿ. ಇಲ್ಲ ಇಲ್ಲ ಇಲ್ಲ, ಬನ್ನಿ ಬನ್ನಿ ಬನ್ನಿ. ನಂದು ಫ್ರೆಂಡ್ ಡಿಸ್ಚಾರ್ಜ್ಗೆ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯವರು ಒಂದು ಬಿಲ್ ಕೊಟ್ಟಿದ್ದಾರೆ, ಸ್ವಲ್ಪ ನೋಡ್ಕೊಂಡು ಹೇಳ್ತೀರಾ? ಮೇಡಮ್, ನಿಮ್ಮ ಡಿಸ್ಚಾರ್ಜ್ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಹಾಗೇನೆ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯವರು ಕೂಡ ಅಪ್ರೂವ್ ಮಾಡಿದ್ದಾರೆ. ರಿಮೈನಿಂಗ್ 10,000 ನ ಕಟ್ಬಿಟ್ಟು ನೀವು ಹೋಗ್ಬೋದು. ಇನ್ನು 10,000ನ ನಾನು ಯಾಕೆ ಕಟ್ಲಿ? ಮೇಡಮ್, ಬೆಳಗ್ಗೆ ಡಿಸ್ಚಾರ್ಜ್ ಅಪ್ರೂವಲ್ಗೆ ರಿಕ್ವೆಸ್ಟ್ ಕಳ್ಸಿದೀನಿ. ಅವ್ರು ಅದನ್ನ ಅಪ್ರೂವ್ ಮಾಡೋಷ್ಟರಲ್ಲಿ ರಾತ್ರಿ ಆಗುತ್ತೆ. ಅಲ್ಲಿ ತನಕ ನಿಮ್ಮ ರೂಮ್ ರೆಂಟು, ಸ್ಪೆಷಲ್ ನರ್ಸು, ಮೂಸಂಬಿ ಜ್ಯೂಸು ಇದಕ್ಕೆಲ್ಲ ಯಾರು ಪೇ ಮಾಡ್ತಾರೆ? ನೀವೇ ತಾನೇ ಪೇ ಮಾಡಬೇಕು. ನಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದ್ರೂ ಕೂಡ ಒಂದ್ಸಲ ಎಕ್ಸ್ಟ್ರಾ ಮೆಡಿಕಲ್ ಚಾರ್ಜಸ್ ನ ಪೇ ಮಾಡುವಂತ ಸಂದರ್ಭ ಬರುತ್ತೆ. ಜುಲೈ 31 ನಿಂದ IRDAI ಹೊಸ ರೂಲ್ಸ್ ಅನ್ನ ತಗೊಂಡ್ ಬಂದಿದೆ. ಈ ರೂಲ್ಸ್ ಪ್ರಕಾರ ನಾವೇನಾದ್ರೂ ಹೆಲ್ತ್ ಇನ್ಶೂರೆನ್ಸ್ ಗೆ ಕ್ಯಾಶ್ಲೆಸ್ ಕ್ಲೈಮ್ ಏನಾದ್ರೂ ಮಾಡಿದ್ರೆ 1 ಅವರ್ ಅಲ್ಲಿ ಈ ಕಂಪನಿಯವರು ಅಪ್ರೂವ್ ಮಾಡಬೇಕು. ಅದು ಅಲ್ಲದೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಕ್ಕಿಂತ ಮುಂಚೆ ನಾವೇನಾದ್ರೂ ಡಿಸ್ಚಾರ್ಜ್ ಅಪ್ರೂವಲ್ ಅಂತ ರಿಕ್ವೆಸ್ಟ್ ನ ಹಾಕಿದ್ರೆ ಅದನ್ನ ಅವರು 3 ಅವರ್ಗಿಂತ ಮುಂಚೆ ಅಪ್ರೂವ್ ಮಾಡಬೇಕು. ಇನ್ ಕೇಸ್ ಏನಾದ್ರೂ ಡಿಸ್ಚಾರ್ಜ್ ಪರ್ಮಿಷನ್ ಇವರಿಂದ ಡಿಲೇ ಆಯ್ತು ಅಂತಂದ್ರೆ ಅಡಿಷನಲ್ ಎಕ್ಸ್ಟ್ರಾ ಚಾರ್ಜಸ್ ಏನೆಲ್ಲ ಇರುತ್ತೆ ಅದನ್ನ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಅವರೇ ಬೇರ್ ಮಾಡಬೇಕು.